ಸ್ಟಾರ್ಟ್. ನಮಸ್ಕಾರ ರೀ. ನನ್ನ ಅಪ್ಪಾಜಿ ಚಾನಲ್ದವರಿಗೆ ಸ್ವಾಗತ ಸುಸ್ವಾಗತ. ಮಾಯ್ ಅಪ್ಪಾಜಿ ಚಾನಲ್ದವರಿಗೆ ಸ್ವಾಗತ. ಸಂಕ್ಷಿಪ್ತವಾಗಿ ಇವತ್ತಿನ ವ್ಯವಸ್ಥೆ ಏನಪ್ಪ ಅಂದ್ರೆ, ಮಲ್ಲಾಡಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಶಿಷ್ಯ ರೀ. ನಾನು ಅನೇಕ ತೋಟವನ್ನು ಮಾಡಿದ್ದೇನೆ. ಸಾಕಷ್ಟು ಶ್ರೀಮಂತರು, ನಾನು ಶ್ರೀಮಂತನೇ, ಹುಟ್ಟುತ್ತಾ ಶ್ರೀಮಂತು, ಸಾಯುವವರೆಗೂ ಶ್ರೀಮಂತು, ನನ್ನ ಮಕ್ಕಳು ಶ್ರೀಮಂತರು, ನನ್ನ ಗೆಳೆಯರನ್ನೂ ಶ್ರೀಮಂತರು. ಆದರೆ ನಾವು ಏನು ಮಾಡಬೇಕು ಅನ್ನೋದು ಸ್ವಲ್ಪ ತೋರಿಸ್ತೀನಿ ರೀ. ಹಾಗೆ ಪ್ರತಿದಿನ ಏನೇನು ನಮ್ಮ ಕಾಯಕ ಮಾಡಬೇಕು ಅನ್ನೋದು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ ರೀ. ನೋಡಿರಿ, ನಾನು ಒಂದು ಗುಂಟೆ ಇಲ್ಲಿದೆ ರೀ. ಒಂದು ಗುಂಟೆದಾಗ ತೆಂಗು ವಿಶೇಷವಾಗಿ, ಆಮೇಲೆ ಬಾದಾಮಿ, ಹಾಗೆ ಮೆಹಂದಿ, ಮದರಂಗಿ ಅಂತಿರಲ್ಲ, ಮೆಹಂದಿ, ಬಾಳೆ, ನಿಂಬೆ, ದಾಸವಾಳ, ವಿಶೇಷವಾಗಿ ತರಕಾರಿ 30 ದಿನಗಳು, ವಿಶೇಷವಾಗಿ 28, 30, 31 ದಿನಗಳು ಇರ್ತಾವ್ರಿ. ನಾನು ಕನಿಷ್ಠ ಅಂದ್ರೆ 30 ತರಕಾರಿಗಳನ್ನು ಬೆಳೆಯುವಂಥ ಒಬ್ಬ ಚಿಕ್ಕ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ನಾನು ಸಮಗ್ರ ಕೃಷಿ ಪದ್ಧತಿ ಒಳಗೆ ಜೀವಾಮೃತ, ಎರೆಜಲ, ವಿಶೇಷವಾಗಿ ಆಲೋವೇರ್ ಜೆಲ್ಲು, ವಿಶೇಷವಾಗಿ ಬೇವಿನ ಎಣ್ಣೆ, ಬೇವಿನ ಹಿಂಡಿ, ಹಾಗೆ ಎರೆ ಗೊಬ್ಬರ, ಎರೆಹುಳ ಸಾಕಾಣಿಕೆ, ವಿಶೇಷವಾಗಿ ಗೋಮೂತ್ರ, ಇನ್ನೂ ವಿಶೇಷವಾಗಿ ಮಜ್ಜಿಗೆ, ಇಂಥವು ಅನೇಕ ಸಾವಯವ ನ್ಯಾಚುರಲ್ವಾಗಿ ಸಿಗುವಂಥ ಪದಾರ್ಥಗಳನ್ನು ಸಿಂಪಡಿಸಿ ತರಕಾರಿಯನ್ನು ಬೆಳೆದಿದ್ದೇನೆ. ಅದರ ಬಗ್ಗೆ ಇವತ್ತು ಸ್ವಲ್ಪ ಪರಿಚಯವನ್ನು ಮಾಡಿಕೊಡ್ತಿದ್ದೇನೆ. ನೋಡ್ರಿ, ಇದು ಪುಂಡಿ ಪಲ್ಲೆ. ನೋಡ್ರಿ, ಜೋಳ ತೆನಿ ನೋಡ್ರಿ ಎಷ್ಟು ಚಂದದವ. ಒಂದೇ ಗಿಡ ಇದೆ, ನಾನು ಕಟ್ಟಿನ್ರಿ. ಇದು ನೋಡ್ರಿ ಎಷ್ಟು, 1, 2, 3, ಒಂದೇ ದಂಟಿದು. ಒಂದೇ ದಂಟಿಗೆ ತೆನೆ. ನಾ ಸೀತನಿ ತಿನ್ಬೇಕಾದ್ರೆ ಇಂಥ ಒಂದು 10 ದಂಟು ಹಾಕಿದ್ದೇನೆ. ನಾವು 4 ಮಂದಿ. ಈ ಬಿಳಿಜೋಳ ಸೀತ್ನಿಯನ್ನು ನಾವು ಅದ ಹಕ್ಕಿ ಪಕ್ಷಿಗೆ ಇಟ್ಟು, ಹಕ್ಕಿ ಪಕ್ಷಿ ತಿಲ್ಲಿ ಅಂತೇಳಿ ಅವು ತಿಂದಂಥವು ಉಳ್ದಂಥವು. ನೋಡ್ರಿ, ಹಕ್ಕಿ ಪಕ್ಷಿ ಅಂದ್ರೆ ಚೂ ಚೂ ಅಲ್ಲಕತ್ ನೋಡ್ರಿ. ಧ್ವನಿ ಕೇಳ್ತದ, ನಂದು ಕೇಳೇನತ್ತದದು, ನಾನು ಇಲ್ಲಿದ್ದೀನಿ ಅಂತ ಹೇಳ್ತದೆ. ಹಾಗೆ ವಿಶೇಷವಾಗಿ ನೋಡ್ರಿ, ಇದು ದಂಟಿನ ಸೊಪ್ಪು. ದಂಟಿನ ಸೊಪ್ಪಿದ್ರಿ. ಇದರಾಗ 2 ಕಲರ್ ಅದಾವ್ರಿ. 2 ಕಲರ್, ಹಸಿರು ಮತ್ತು ರಾಮ ಕೃಷ್ಣ ಅಂತತಿರಲ್ಲ, ಇದರಾಗ ರಾಮ ಕೃಷ್ಣ 2 ಕೂಡಿ ಅದಾವ್ರಿ. ಅದೇ ಇದು ಓನ್ಲಿ ರಾಮ ರೀ. ಇದಕ್ಕೇನತ್ತಾರ, ಬಿಳಿ ದಂಟಿನ ಸೊಪ್ಪು ಅಂತಾರ್ರಿ. ನೋಡ್ರಿ, ಬಿಳಿ ದಂಟಿನ ಸೊಪ್ಪು ಅಂದ್ರೆ ಬಿಳಿ ರಾಜಗಿರಿ ಅಂತತ್ತಾರ್ರಿ. ಬಿಳಿ ರಾಜಗಿರಿ ಅಂತಾರ್ರಿ ಇದಕ್ಕೆ. ನೋಡ್ರಿ, ಇದು ಕೆಂಪ ರಾಜಗಿರಿ ಅಂತಾರ್ರಿ. ನೋಡ್ರಿ, ಇದು ಕೆಂಪ ರಾಜಗಿರಿ ಅಂತಾರೆ ಇದಕ್ಕೆ. ಕೆಂಪ ರಾಜಗಿರಿ. ಮಜ್ಜಿಗೆ ಹೊಡೆದಿ ನೋಡ್ರಿ ಇದಕ್ಕೆ.
ಮಜ್ಜಿಗೆ ಹೊಡೆದಿದ್ದು ಇಲ್ಲೆಲ್ಲ ಕಾಣ್ತದೆ ನೋಡ್ರಿ ನೀವು, ಮಜ್ಜಿಗೆ ಹೊಡೆದಿನಿ ನ್ಯಾಚುರಲಿ. ಕೆಂಪ ರಾಜಗಿರಿ. ಇಲ್ಲಿ ನೋಡ್ರಿ ಇದ್ರ ತಳಗಿರಂತ ಇದು ಗಜ್ರಿ ನೋಡ್ರಿ, ಗಜ್ರಿ ರೀ ಇದು, ಗಜ್ರಿ ಗಜ್ರಿ. ಇದು ನೋಡ್ರಿ ಮುಲ್ಲಂಗಿ, ಇದು ಮುಲ್ಲಂಗಿ, ಇದು ಮುಲ್ಲಂಗಿ ಮುಲ್ಲಂಗಿ. ಇದು ಟೊಮಾಟೆ ಸಸಿ ನೋಡ್ರಿ. ಇದು ವಿಶೇಷವಾಗಿ ಏನ್ರಿಪ್ಪ ಅಂತಂದ್ರ ಹೀರಿಕಾಯಿ ಅಂತೀರಲ್ಲ, ಹೀರಂತವು ತುಪ್ಪುರ ಹೀರಿಕಾಯಿ. ಎಷ್ಟಾಗಿರ್ಬಿಡ್ತಂದ್ರ ಇದು 3G 2G ಕಟಿಂಗ್ ಬರ್ತಾವ್ರಿ ಇವು. 3G ಇದು ಕಟ್ ಮಾಡದ್ರಿ. ಇಲ್ಲಿ ಹೆಂಗ ಎಷ್ಟು ಕಟ್ ಮಾಡಿಬಿಟ್ರಾಯ್ತು ಸಾಕ್ರಿ. ಇದು ಕಟ್ ಮಾಡೋದ್ರಿಂದ ಏನಾಗ್ತದ್ರಿ, ಇಲ್ಲಿ ಮತ್ತೊಂದು ರೆಂಬೆಯನ್ನು ಬರ್ತದ. ಎಲ್ಲೆಲ್ಲಿ ಇರ್ತದಲ್ರಿ ಇದು 2G ಮತ್ತು 3G ಕಟಿಂಗ್ದಾಗ ಮಾಡ್ಬೇಕ್ರಿ. ನೋಡ್ರಿ ಇಲ್ಲಿ ಕಾಯಿ ಬಿಡಾಕತ್ತದ ನೋಡ್ರಿ, ಇಲ್ಲಿ ಕಾಯಿ ಬಿಡಾಕತ್ತದ ಹಿಂಗೆ. ಇದು ಕಟ್ ಮಾಡಿಬಿಡ್ಬೇಕ್ರಿ. ಇದು ನೋಡ್ರಿ ಇಲ್ಲಿ ಕಟ್ ಮಾಡಿಬಿಡ್ಬೇಕು ನೋಡ್ರಿ, ಇದು ಕಟ್ ಮಾಡಿಬಿಡ್ಬೇಕು. 3G 2G ಕಟಿಂಗ್ ಅತ್ತಾರ್ರಿ ಇವ್ರಿ. ನೋಡ್ರಿ ಇಲ್ಲಿ ಕಾಯಿ ಬಿಡಾಕತ್ತದ. ಈ ಕಾಯಿಗೆ ಬಲ ಬರ್ಬೇಕ್ರೆ, ಈ ಕಾಯಿಗೆ ಬಲ ಬರ್ಬೇಕಾ, ಈ ಕಾಯಿಗೆ ಶಕ್ತಿ ಬರ್ಬೇಕಾ, ಇಲ್ಲಿ ಕಟ್ ಮಾಡಿಬಿಡ್ರಿ ನೀವು. ವಿಶೇಷವಾಗಿ ಪ್ರತಿ ಒಂದು ಇದು ನೋಡ್ರಿ ಪಾಲಕ್, ಇದು ರೀ ಪಾಲಕ್. ಇದು ಪಾಲಕ್ ನೋಡಿ. ಸ್ವಲ್ಪ ಜಾಗದಾಗ ನಾನು 2 ಥರದ ದಂಟಿನ ಸೊಪ್ಪು, ಆಮೇಲೆ ಬಿಳಿ ದಂಟಿನ ಸೊಪ್ಪು, ಕೆಂಪು ದಂಟಿನ ಸೊಪ್ಪು, ಮತ್ತು ವಿಶೇಷವಾಗಿ ಕ್ಯಾರೆಟ್, ಗಜ್ರಿ, ಆಮೇಲೆ ಮುಲ್ಲಂಗಿ, ಆಮೇಲೆ ಹೀರಿಕಾಯಿ, ತುಪ್ಪರದ ಹೀರಿಕಾಯಿ ಮತ್ತು ಹೀರಿಕಾಯಿ, ಆಮೇಲೆ ನೆಕ್ಸ್ಟ್ ಪಾಲಕ್. ಇಲ್ಲೇನಾದ್ರಿ ಅಪ್ಪಾಜಿ ಅಂತಂದ್ರೆ ಚೌಳಂಬ್ರಿಕಾಯಿ ಅಂತೀರಲ್ಲ ನೀವು, ನೋಡ್ರಿ ಹೂ ಬಿಟ್ಟದೀಗ. ಚೌಳಂಬ್ರಿಕಾಯಿ ರೀ, ಹೂ ಬಿಟ್ಟದಿಲ್ಲಿ ನೋಡ್ರಿ. ಇಲ್ಲೇ ಏನಾದ್ರಿ ಹಸಿ ಉಳ್ಳಾಗಡ್ಡಿ ಇದೆ ನೋಡ್ರಿ, ಉಳ್ಳಾಗಡ್ಡಿ ರೀ. ನಿಮ್ಮನೆ ಉಳ್ಳಾಗಡ್ಡಿ ತಂದಿರ್ತೀರಿ, ಅದ್ರಾಗ 1 2 3 ಉಳ್ಳಾಗಡ್ಡಿ ಮೊಳಕೆ ಬಂದಂಗ ಆತಾವ. ಹಿಂಗ ಊರ್ ಬಿಟ್ರೈತ್ರಿ, ಹಸಿ ತೊಪ್ಪಲಾಗ್ಬಿಡ್ತದ. B12 ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರ ನಮ್ಮ ದೇಹದೊಳಗಿರುವಂತ ಹಸಿ ಈರುಳ್ಳಿಯನ್ನು ನಾವು ಎಚ್ಚೆತ್ತವಾಗಿ ಬಳಸೋದ್ರಿಂದ ನೋಡ್ರಿ ಇಲ್ಲಿ ಹೂವು, ದಾಸವಾಳ ಹೂವು ಮತ್ತು ಮಲ್ಲಿಗೆ ವಿಶೇಷವಾಗಿ 2 ಥರದ ಇಲ್ಲೇ ಒಂದೇ ತವಲಿ ಇದಾವ್ರಿ. ಆಮೇಲೆ ಇದೇನಂತೀರಿ ನೀವು ನೋಡ್ರಿ, ಇಲ್ಲಿ ನಿಮ್ಮ ಹೊಲದಾಗ ನಿಮ್ಮ ಮನ್ಯಾಗ ಇವೆಲ್ಲ ಸಾಸ್ವಿ ಅಂತೀವಲ್ರಿ, ಕರ್ರಗೆ ಕಪ್ಪಗಿರ್ತಾವ ಇವು ನೋಡ್ರಿ. ಇದ್ರೊಳಗೆ ಅದಾವ್ರಿ, ಈಗ ಇವು ಹಸಿವು ಇದಾವ್ರಿನ ಚೆನ್ನಾಗಿ ಕಾಯಿ ಬಿಟ್ಟಿವೆ. ಸಾಸ್ವಿ ಹೂವ ಇದೆ, ಹೂವ ಬಿಟ್ಟಿದೆ ಇಲ್ಲೆಲ್ಲ, ಹಳದಿ ಹೂವ. ಸಾಸ್ವಿ ಆಗ್ತಾವ್ರಿ ಇವು. ಅಂದ್ರೆ ಜೀರಿಗೆ ಸಾಸ್ವಿ ಅಂತೇಳಿ ಒಗ್ಗರಣೆ ಕೂಡ ನಮ್ದು ಹಾಕ್ತಿರಲ್ರಿ, ಸಾಸ್ವಿ ರೀ ಇವು. ಹಾಗೆ ವಿಶೇಷವಾಗಿ ಇಲ್ಲಿ ನೋಡ್ರಿ ಪಪ್ಪಾಯಿ ಆದ್ ನೋಡ್ರಿ, ಪಪ್ಪಾಯಿ ಗಿಡ, ಪಪ್ಪಾಯಿ ನೋಡ್ರಿ. ಇಲ್ಲಿ ಚೌಳಂಬ್ರಿಕಾಯಿ ಬಿಡ್ಲಕತ್ತಾವ ನೋಡ್ರಿ, ಇಲ್ಲಿ ಚೌಳಂಬ್ರಿಕಾಯಿ ಸ್ಟಾರ್ಟ್ ಆದವ್ರಿ ಈಗ. ಚೌಳಂಬ್ರಿಕಾಯಿ ಹೀಗೆ ನೋಡ್ರಿ. ಇಲ್ಲೇ ಟೊಮಾಟೆ ನೋಡ್ರಿ, ಎಷ್ಟು ಚೆನ್ನಾಗಿ ಟೊಮಾಟೆ ಇದಾವೆ ನೋಡ್ರಿ. ಟೊಮಾಟೆ ನೋಡ್ರಿ, 4 ಗಿಡ ಆದ್ರ ಒಂದು ಕುಟುಂಬಕ್ಕೆ ಸಾಕು. ಗೊಂಚಲು 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 ಸಾಕಷ್ಟು ಟೊಮಾಟೆ ಬಂದಿದ್ದಾವೆ. ಇದಕ್ಕ ಬೇವಿನ ಎಣ್ಣೆ ಹೊಡೆದಿನ್ರಿ, ಇದಕ್ಕೆ ಬೇವಿನ ಎಣ್ಣೆ, ಹಾಗೆ ಮಜ್ಜಿಗೆ ಹೊಡೆದೀನಿ. ಸಾವಕಾಶ ಸಾವಕಾಶ
ಸಾಕಷ್ಟು. ಇದು ನೋಡ್ರಿ ಮೇಲೆ ತೆಂಗಿನಕಾಯಿ ನೋಡ್ರಿ, ತೆಂಗು ಬಂದಿದೆ, ಸಾಕಷ್ಟು ತೆಂಗು ಬಿಟ್ಟಿದೆ. ನೀವು ಮೇಲ್ಗಡೆ ತೋರಿಸ್ಬೋದು, ಈ ಕಡೆ ನಿಂತು ತೆಂಗು. ಇದು ಒಂದು ತೆಂಗನ್ನು ನೀವು ಹೆರಿಚಿಟ್ರ, ಚೆನ್ನಾಗಿ ಓಕೆ ಮಾಡಿಟ್ರ, ಇದು ನಿಮ್ಗೆ ಒಂದು ವಾರದ ತುರಿಕೆ, ಒಂದು ವಾರದ. ಕಲ್ಯಾಣಣ್ಣವ್ರ ನಮಸ್ಕಾರ ರೀ.